ಅಲ್ಲಿ ಓದಿರ್ತಕ್ಕಂಥವ್ರಿಗೆಲ್ಲ ನನ್ನ ಕಣ್ಣು ಮುಂದೆನೆ ಎಲ್ಲರಿಗೂ ಲೆಟ್ರ್ ಕೊಟ್ಟರು. ಅವರೆಲ್ಲ ಸೆಲೆಕ್ಟ್ ಆಗಿದ್ರು, ನಾನು ಸೆಲೆಕ್ಟ್ ಆಗಿರಲಿಲ್ಲ. ಜನಮನದಾಟಕ್ಕೆ ಬಂದಾದ್ಮೇಲೆ ಜನಸಾಮಾನ್ಯರ ಸಮಸ್ಯೆಗಳನ್ನ ನಾಟಕಕ್ಕೆ ತರೋದು ಹೇಗೆ? ಅಲ್ಲಿವರೆಗೆ ನಾಟಕ ಅಂದ್ರೇನೆ ನಾನು ಬೇರೆ ವಿಷನ್ ಅಲ್ಲಿದ್ದೆ. ಇದೊಂದು ದೊಡ್ಡ ಧ್ಯಾನ, ಯೋಗ, ಏನೋ ಫಕೀರತ್ವ, ಮೋಕ್ಷ, ಈ ಥರದ ಒಂದು ಗುಂಗಲ್ಲಿದ್ದೆ ನಾನು. ಆ ನಾಟಕ ನೋಡ್ತಾ ನೋಡ್ತಾ ಅಳ್ತಾ ಇದ್ದೆ. ಸಿದ್ಧಲಿಂಗಯ್ಯನವರೇ ಪ್ರತಿ ಶೋ ನೋಡಕ್ ಬಂದಾಗೆಲ್ಲ ಕಣ್ಣೀರಾಗ್ತಾ ಹೋಗ್ತಿದ್ದವ್ರು ವಾಪಸ್. ಆದ್ರೆ ಇನ್ನೊಂದು ಥರ್ಡ್ ಜೆಂಡರ್ ಇದೆ ಅಂತಾನು ಗೊತ್ತಾಗಿದ್ದು ನಮಗೆ ಬದುಕುಬೇಲ್ ನಾಟಕ ತಗೊಂಡ ಮೇಲೆ. ಅಮ್ಮನ ತಮ್ಮನೇ ಜೋಗತಿ ಆಗಿದ್ರು. ಏನ್ರಿ ಹೊಟ್ಟೆಯಲ್ಲಿ ಹುಟ್ಟಿದವ್ರೆ ಸ್ವಂತ ಮಕ್ಕಳನ್ನೇ ನನ್ನ ಮಗ ಹಿಂಗಾಗಿ ಬಂದಿದ್ದಾನೆ ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಮಕ್ಕಳನ್ನ ಹೊರಗಾಕ್ತಾರಲ್ಲ, ಆ ಸಂಕಟ ಏನ್ರಿ. ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರು. ಸರ್, 2 ಗಂಡು ಮಕ್ಕಳು, 1 2 3 ಸರ್ ಅಂತಾನೆ. ತೊಂದರೆ ಇಲ್ಲ, ಮಾಡ್ಬೋದು. ನೀವು ಒಬ್ರು ತೀರೋದ್ರೆ ಇನ್ನೊಬ್ರು ಇರ್ತಾರೆ ನಿಮ್ಮ ಮನೆ ನೋಡ್ಕೊಳಕ್ಕೆ ಅಂತ. ನನ್ನ ಆಫೀಸಿಗೆ 50 ಜನ ನುಗ್ಗಿದ್ದಾರೆ. ಯಾವ ಕೈಗಳು ನಮ್ಮನ್ನ ಹೊಡಿಬೇಕಂತ ಬಂದಿತ್ತೋ, ಯಾವ ಕೈಯಲ್ಲಿ ಮಚ್ಚಿತ್ತೋ, ನಾಟಕ ಮುಗಿದ ಮೇಲೆ ಅದೇ ಕೈಯಿಂದ ನಮ್ಗೆ ಬಿರಿಯಾನಿ ಊಟ ಹಾಕಿ ಕಳಿಸಿದ್ರು. ಇದು ನಮ್ಮ ರಂಗಭೂಮಿಯ ತಾಕತ್ತು, ಮತ್ತು ಇದು ರಂಗಭೂಮಿಯ ಶಕ್ತಿ ಮತ್ತು ನಾಟಕದ ಶಕ್ತಿ.